ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 3ನಲ್ಲಿ ಫಸ್ಟ್ ಕಾರ್ಡ್ ಲೆಸನ್ ಅನಿಸ್ಬೇಕಿದ್ರೆ ಫಸ್ಟ್ ಕಾರ್ಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಕಾರ್ಡಲ್ಲಿ ಯೂಸ್ ಆಫ್ ಗ್ಲಾಸರಿನ ಹೆಂಗೆ ಯೂಸ್ ಮಾಡೋದು ಅನ್ನೋದು ಈ ಒಂದು ವಿಡಿಯೋನಲ್ಲಿ. ದ ಆಲ್ಫಾಬೆಟಿಕಲ್ ಆರ್ಡರ್ ಇದೊಂದು ಟೆಕ್ಸ್ಟ್, ಈ ಒಂದು ಸೆಷನ್ನು. Learning objects, students can say and arrange the letters of the English alphabet in correct order. ಮಕ್ಕಳು ಈ ಒಂದು ಲೆಟರ್ಸ್ನ ಹೇಳೋಕ್ಕೆ ಮತ್ತು ಅರೇಂಜ್ ಮಾಡೋಕ್ಕೆ ಒಂದು ಆರ್ಡ್ರಲ್ಲಿ, ಕರೆಕ್ಟ್ ಆರ್ಡ್ರಲ್ಲಿ, A to Z ಕರೆಕ್ಟ್ ಆರ್ಡ್ರಲ್ಲಿ ಅರೇಂಜ್ ಮಾಡೋದನ್ನು ಕಲಿತಾರೆ. ಮೆಟೀರಿಯಲ್ಸ್ ಏನೇನು ಬೇಕು? ಲೆಟರ್ ಕಾರ್ಡ್ಸ್ ಕೊಟ್ಟಿದೆ ಎಲ್ಲ ಟೀಚರ್ಸ್ಗೆ. ಆ್ಯಕ್ಟಿವಿಟಿ ಏನು? ಆಲ್ಫಾಬೆಟಿಕಲ್ ಆರ್ಡರ್ ಆ್ಯಕ್ಟಿವಿಟಿ. ಪ್ರೊಸೀಜರ್ ಹೇಗೆ ಮಾಡೋದು? ರಿಮೈಂಡ್ ಚಿಲ್ಡ್ರನ್ ದಟ್ ದೇ ಹ್ಯಾವ್ ಲರ್ನ್ಡ್ ದ ಆಲ್ಫಾಬೆಟಿಕಲ್ ಆರ್ಡರ್ ABC ಅಪ್ ಟು Z ಇನ್ ಲೆವೆಲ್ 2. ಮಕ್ಕಳು ಹೇಳಬೇಕು, ಲೆವೆಲ್ 2ನಲ್ಲಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋದು, ಬರೆಯೋದು, ಓದೋದು ಎಲ್ಲ ಕಲ್ತಿದ್ದೀರ, A to Z ಅಲ್ವಾ? ಅದು ಜ್ಞಾಪಿಸಿ. ಆ ಸ್ಟೂಡೆಂಟ್ಸ್ PF ಲೆವೆಲ್ 1, 2 ಆ್ಯಂಡ್ 3 ಟು ಸಿಂಗ್ ದ ಸಾಂಗ್ ABCDEFG. ಸೊ ಈಗ ಎಲ್ಲ ಕಲ್ತಿದ್ದೀರಲ್ವಾ? ಈಗ ABCDEFG ಸಾಂಗ್ ಒಂದಿದೆ ಅಲ್ವಾ, ಹೇಳ್ಕೊಟ್ಟಿದೆ ಅಲ್ವಾ? ಸೊ ಅದೆಲ್ಲರೂ 1, 2, 3ನೇ ತರಗತಿ ಎಲ್ಲರೂ ಒಟ್ಟಿಗೆ ಹಾಡಿ ಅಂತ ಹಾಡಿಸ್ಬೇಕು. ಆಮೇಲೆ ಜಂಬಲ್ ಅಪ್ ದ ಲೆಟರ್ಸ್ ಆ್ಯಂಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಅರೇಂಜ್ ದ ಲೆಟರ್ ಕಾರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಆ ಲೆಟರ್ ಕಾರ್ಡ್ಸ್ನ ಎಲ್ಲ ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಕ್ಕಳಿಗೆ ಅದನ್ನು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಿ ಅಂತ ಹೇಳಬೇಕು. Involve students of level 2 also to arrange the letter cards in the alphabetical order for the first 15 minutes. ಮೊದಲು ಒಂದು 15 ನಿಮಿಷ ಲೆವೆಲ್ 2 ಇಲ್ಲಿ ಇರ್ತಕ್ಕಂಥ ಮಕ್ಕಳನ್ನೂ ಸೇರಿಸ್ಕೊಂಡು ಅವ್ರನ್ನೂ ಲೆಟರ್ ಕಾರ್ಡ್ಸ್ನ ಅರೇಂಜ್ ಮಾಡಿ ಅಂತ ಬಿಡಬೇಕು. ಸ್ಟೆಪ್ 2 ರೈಟ್ ದ ವರ್ಡ್ಸ್ ಲಾಂಗ್, ಹ್ಯಾಂಡ್, ಇಯರ್, ಫನ್, ಗೇಟ್, ವೆಟ್ ಆನ್ ದ ಬೋರ್ಡಲ್ಲಿ ಈ ಒಂದು ಪದಗಳನ್ನು ಬರಿಬೇಕು. ಮೊದಲು ಲಾಂಗ್, LONG ಲಾಂಗ್, HAND ಹ್ಯಾಂಡ್, EAR ಇಯರ್, FUN ಫನ್, GAT ಗೇಟ್, WET ವೆಟ್, ಈ ಒಂದು ಪದಗಳನ್ನು ಬೋರ್ಡ್ ಮೇಲೆ ಬರೆದು ಅಂಟೆಲ್ ಸ್ಟೂಡೆಂಟ್ಸ್ ಆಫ್ ಲೆವೆಲ್ 2 and 3 ಲೆವೆಲ್ 3 ಮಕ್ಕಳಿಗೆ ಹೇಳಬೇಕು. ಏನಂತ ಹೇಳಬೇಕು? ದೇ ವಿಲ್ ಬಿ ಅರೇಂಜಿಂಗ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಈ ವರ್ಡ್ಸ್ನ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ. ಅದು ಅವ್ರು ಆಲ್ರೆಡಿ ಕಲ್ತಿದ್ದಾರೆ 2ನೇ ಕ್ಲಾಸ್ 3ನೇ ಕ್ಲಾಸು. ಸೊ ಈ ಒಂದು ಪದಗಳನ್ನೆಲ್ಲ ಬರೆದು ಬೋರ್ಡ್ ಮೇಲೆ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಈ ಒಂದು ಪದಗಳನ್ನು ಅರೇಂಜ್ ಮಾಡಿ ಬರೀರಿ ಅಂತ ಹೇಳಬೇಕು. ಸೊ ಲೆಟ್ ಚಿಲ್ಡ್ರನ್ ವರ್ಕ್ ಇನ್ ಗ್ರೂಪಲ್ಲಿ ವರ್ಕ್ ಮಾಡಲಿ, ಮಾಡ್ಕೊಳ್ಳಿ, ಎಲ್ಲ ಸೇರ್ಕೊಂಡು ಆ ಸ್ಟೂಡೆಂಟ್ಸ್ ಟು ಪಿಕ್ ಎನಿ 2 ವರ್ಡ್ಸ್ ಫ್ರಮ್ ದ ಲಿಸ್ಟ್. ಇದೆಲ್ಲ ಅರೇಂಜ್ ಮಾಡಿದ್ಮೇಲೆ ಮಕ್ಕಳನ್ನ ಯಾವುದಾದ್ರೂ ಒಂದು 2 ವರ್ಡ್ಸ್, 2 ಪದಗಳು ಆ ಲಿಸ್ಟಲ್ಲಿ ತೊಗೊಂಡು ಆ್ಯಂಡ್ ಫಾರ್ಮ್ ದ ವರ್ಡ್ಸ್ ಯೂಸಿಂಗ್ ಲೆಟರ್ ಕಾರ್ಡ್ಸ್. 2 ಪದಗಳು ಯಾವುದಾದ್ರೂ ಇರ್ಬೋದು, ಹ್ಯಾಂಡ್ ಇರ್ಬೋದು, ಲಾಂಗ್, ಫಾರ್ ಎಕ್ಸಾಂಪಲ್ ಲಾಂಗ್ ಹ್ಯಾಂಡ್ ಎಕ್ಸಾಂಪಲ್. ಅದೆರಡನ್ನೂ ತೊಗೊಂಡು LONG ಇದರಲ್ಲಿದೆ, ಲಾಂಗಲ್ಲಿ ಅಕ್ಷರಗಳು, HAND ಇದೆ, ಇದರಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ತಗೊಂಡು ಪದಗಳನ್ನು ಮಾಡೋಕ್ಕೆ ಹೇಳಬೇಕು. ಅದೇ ಅಕ್ಷರ ಮಾತ್ರ ಬಳಸ್ಕೊಂಡು ಪದಗಳನ್ನು ಮಾಡೋಕ್ಕೆ ಹೇಳಬೇಕು. ಲೆಟ್ ದಮ್ ಕಂಪೇರ್ ದ ಫಸ್ಟ್ ಲೆಟರ್ಸ್ ಆಫ್ ದ ಕಾರ್ಡ್ ಆಫ್ ದ ವರ್ಡ್ಸ್. ಈಗೆಲ್ಲ ಮಾಡಿದ್ಮೇಲೆ ಆ ವರ್ಡ್ಸ್ ಮಾಡಿರ್ತಾರಲ್ಲ, ಆ ಮೊದಲ ಲೆಟರನ್ನು ನೋಡೋದು. ಪ್ರತಿ ವರ್ಡ್ಸ್ ಮಾಡಿರತಕ್ಕಂಥ ಮೊದಲನೇ ಲೆಟರ್ ನೋಡಿ ಆಸ್ಕ್ ದೆಮ್ ಟು ರೆಫರ್ ಟು ದ ಆಲ್ಫಾಬೆಟಿಕಲ್ ಚಾರ್ಟ್ ಆ್ಯಂಡ್ ಫೈಂಡ್ ಔಟ್ ವಿಚ್ ಲೆಟರ್ ಕಮ್ಸ್ ಫಸ್ಟ್. ಅದನ್ನೆಲ್ಲ ಅರೇಂಜ್ ಮಾಡಿದ್ಮೇಲೆ ವರ್ಡಿಂದ, ಫಾರ್ ಎಕ್ಸಾಂಪಲ್ ಲಾಂಗ್ ಹ್ಯಾಂಡಿಂದ ವರ್ಡ್ಸ್ ಮಾಡ್ತಾರಲ್ವ, ಆ ವರ್ಡ್ಸ್ನ ಆಲ್ಫಾಬೆಟಿಕಲ್ ಅರೇಂಜ್ ಮಾಡಿ ಆಸ್ಕ್ ದೆಮ್ ಟು ರೆಫರ್ ಟು ದ ಆಲ್ಫಾಬೆಟಿಕಲ್ ಚಾರ್ಟ್ ನೋಡಿಕೊಂಡು ಯಾವ ಆಲ್ಫಾಬೆಟ್ ಮೊದಲು ಬರುತ್ತೆ ಅಂತ ನೋಡಿ ಲೆಟ್ ದೆಮ್ ಅರೇಂಜ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಅದನ್ನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲೇ ಅರೇಂಜ್ ಮಾಡೋಕ್ಕೆ ಹೇಳಬೇಕು. ಸ್ಟೆಪ್ 3 ಒನ್ಸ್ ದೇ ಹ್ಯಾವ್ ಅರೇಂಜ್ 2 ವರ್ಡ್ಸ್, 2 ಪದಗಳು ಅವ್ರು ಅರೇಂಜ್ ಮಾಡಿದ್ಮೇಲೆ ಟೇಕ್ ಅನದರ್ ವರ್ಡ್, ತಿರ್ಗಾ ಇನ್ನೊಂದು ಪದ ತೊಗೋಬೇಕು. ಲೆಟ್ ದೆಮ್ ಕಂಪೇರ್ ದ ಫಸ್ಟ್ ಲೆಟರ್ಸ್ ಆಫ್ ದ ನ್ಯೂ ವರ್ಡ್. ತಿರ್ಗಾ ಹೊಸ ಪದದ ಲೆಟರ್ಸ್ನ ಕಂಪೇರ್ ಮಾಡಬೇಕು ವಿತ್ ದ ಅದರ್ 2 ವರ್ಡ್ಸ್ ಆ್ಯಂಡ್ ಫಾಲೋ ದ ಸೇಮ್ ಪ್ರೊಸೆಸ್. ಅದೇ ಥರ ಇದೆಲ್ಲ ಅರೇಂಜ್ ಮಾಡಿ. ಈಗ ಫಸ್ಟು
ಲಾಂಗ್ ಹ್ಯಾಂಡ್ ತೊಗೊಂಡು ಅದರಲ್ಲಿ ವರ್ಡ್ಸ್ ಮಾಡ್ತಾರೆ. ಅದನ್ನು ಆಲ್ಫಾಬೆಟಿಕಲ್ ಆರೆಂಜಲ್ಲಿ ಅರೇಂಜ್ ಮಾಡ್ತಾರೆ. ಅರೇಂಜ್ ಮಾಡಿದಲ್ಲಿ ಅದರಲ್ಲಿ ಇನ್ನೊಂದೆರಡು ಪದಗಳನ್ನು ತಗೊಳ್ಳೋದು. ಆ 2 ಪದಗಳಲ್ಲಿ ಇಟ್ಕೊಂಡು ಆ ಪದಗಳಲ್ಲಿ ಬರ್ತಕ್ಕಂಥ ಲೆಟರ್ಸ್ನಲ್ಲಿ ತಿರ್ಗಾ ಪದಗಳನ್ನು ಮಾಡೋದು, ತಿರ್ಗಾ ಅದನ್ನು ಅರೇಂಜ್ ಮಾಡೋದು. ಹಾಗೆ ತಿರ್ಗಾ ಅದರಲ್ಲಿ ಅರೇಂಜ್ ಮಾಡಿದ್ಮೇಲೆ ಅದ್ರಲ್ಲಿ ತಿರ್ಗಾ 2 ಪದಗಳನ್ನು ತೊಗೊಳ್ಳೋದು. ಪದಗಳನ್ನು ತೊಗೊಂಡು ಅದರಲ್ಲಿ ಬರ್ತಕ್ಕಂಥ ಲೆಟರ್ಸಿಂದ ಪದಗಳು ಮಾಡೋದು. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇಟ್ಬಿಟ್ಟು ಅದು ಪದಗಳು ಮಾಡೋದು. ಹೀಗೆ ಈ ಪ್ರೋಸೆಸ್ನ ಕಂಟಿನ್ಯೂ ಮಾಡಬೇಕು. ಇದು ಮಾಡ್ತಾ ಏನಾಗುತ್ತೆ, ಮಕ್ಕಳಿಗೀಗ ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡಿಂದ ಬಂದರೆ ಎಲ್ಲ ಮಕ್ಕಳಿಗೆ ತುಂಬ ವೊಕ್ಯಾಬ್ಯುಲರಿ ಬಂದಿದೆ. ಪದಗಳು ತುಂಬ ಕಲ್ತಿದ್ದಾರಲ್ವ. ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಎಷ್ಟು ಪದಗಳು ಆ ಬಂದಿರೋ ಪದಗಳೇ ಮಾಡಲಿ ಅವರು. ಇಲ್ಲ ಅವ್ರಿಗೆ ಏನು ಪದಗಳು ಗೊತ್ತಿದೆ ಆ ಪದಗಳು ವೊಕ್ಯಾಬ್ಯುಲರಿ ಎಷ್ಟು ರೀಚ್ ಆಗಿದೆ ಮಕ್ಕಳಿಗೆ, ಎಷ್ಟು ಕಲ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತೆ, ಆ ಪದಗಳ ಅವ್ರೇನು ಮಾಡ್ತಾರೆ, ಮನವರಿಕೆ ಪದೇ ಅದನ್ನು ಯೋಚನೆ ಮಾಡಿ ಜ್ಞಾಪಿಸ್ಕೊಂಡು ಮೆಮೊರಿ ತೊಗೊಂಡು ಪದಗಳು ರಚಿಸ್ತಾ ಇರ್ತಾರಲ್ಲ. ರಚಿಸಿದಾಗ ಏನಾಗುತ್ತೆ, ಪದೇ ಪದಗಳು ಮಾಡ್ತಾ ಇರ್ತಾರೆ. ಅದು ಪ್ರಾಕ್ಟೀಸು ಬಂದು ಮಕ್ಕಳಿಗೆ ಮೆಮೊರಿ ನಿಂತ್ಕೊಳ್ಳುತ್ತೆ. ಎಷ್ಟು ಪದಗಳು ಮಾಡಿದ್ದೀನಿ ನೋಡಿದಾಗ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಮೇಲೆ ಆಸೆ ಬರುತ್ತೆ. ಸೊ ಇನ್ನೂ ಅವ್ರಿಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಅವರೇ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ತುಂಬ ಆಸೆ ಪಡ್ತಾರೆ, ಖುಷಿ ಪಡ್ತಾರೆ. ಸೊ ಇನ್ನೂ ಪದಗಳನ್ನು ಕಲಿಯೋ ಒಂದು ಆಸೆ ಇದರಿಂದ ಎಬಿಲಿಟಿ ಅವ್ರಿಗೆ ಬರುತ್ತೆ, ಆಸೆ ಉಂಟಾಗುತ್ತೆ. ಸೊ ಈ ಒಂದು ಆ್ಯಕ್ಟಿವಿಟಿನ ಮಕ್ಕಳು ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ಬೋದು. ಈ ಆ್ಯಕ್ಟಿವಿಟಿಯಿಂದ ಈ ಒಂದು ಎಲ್ಲ ಒಂದು ಯೂಸಸ್ಸು ಸಿಗುತ್ತೆ. ಓಕೆನಾ? ಸೊ ಬಿಡದೇನೆ ಮಕ್ಕಳನ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳಿ. ಇದು ಸುಮಾರು 2-3 ಕ್ಲಾಸಸ್ ಮಾಡ್ಬೋದು. ಖಂಡಿತ ತುಂಬ ಚೆನ್ನಾಗಿರುತ್ತೆ. ಈಗ ಕಲಿದೆ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗ್ತಾರೆ. ಮಾಡಬೇಕು. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪದಗಳು ಮಾಡಲಿ. ಪದಗಳು ಮಾಡಿ ತಿರ್ಗಾ ಅದನ್ನು ಅರೇಂಜ್ ಮಾಡಲಿ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ. ಅರೇಂಜ್ ಮಾಡಿ ತಿರ್ಗಾ ಅದರಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ಇನ್ನೆರಡು ಪದಗಳು ತೆಗೆದು ಅದರಿಂದ ಇನ್ನೂ ಕೆಲವು ಪದಗಳು ಮಾಡಲಿ, ಅದನ್ನು ಅರೇಂಜ್ ಮಾಡಲಿ. ಇಷ್ಟೇ ಈ ಆ್ಯಕ್ಟಿವಿಟಿ. ಇದನ್ನು ಮಕ್ಕಳು ತುಂಬ ಫನ್ನು ಕೊಡುತ್ತೆ, ಎಂಜಾಯ್ಮೆಂಟ್ ಕೊಡುತ್ತೆ. ಓಕೆ, ಐ ಥಿಂಕ್ ಎಲ್ರಿಗೂ ಇಷ್ಟ ಆಯಿತು, ಅರ್ಥ ಆಯಿತು ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.